ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ರಾಚೋಟಿಯ ಕ್ಷೇತ್ರದಲ್ಲಿ ಲೀಲೆಯನ್ನು ಮಾಡಿರ್ತಕ್ಕಂಥ ಮೌನೇಶ್ವರ ಮಹಾಸ್ವಾಮಿಗಳು ಅವರ ಅಜ್ಜನಾಗಿರ್ತಕ್ಕಂಥ ಪರ್ವತಪ್ಪ ಜಂಗಮ ಗಣಾರಾಧನೆಯನ್ನು ಮಾಡಿಸಲಿಕ್ಕೆ ಎಲ್ಲ ತಯಾರಿಯನ್ನು ನಡೆಸಿ ಆ ಜಾತ್ರೆಗೆ ಬಂದಿರತಕ್ಕಂಥ ಹರಗುರು ಚರಮೂರ್ತಿಗಳನ್ನು ಕರೆದು ಜಂಗಮ ಪ್ರಸಾದಕ್ಕೆ ಸಿದ್ಧತೆಯನ್ನು ನಡೆಸಿ ಎಲ್ಲರೂ ಬಂದು ಆ ಜಂಗಮ ಪ್ರಸಾದಕ್ಕೆ ಸಜ್ಜಾಗಿ ಲಿಂಗ ಪೂಜೆಯನ್ನು ಮಾಡಿಕೊಂಡು ಇನ್ನೇನು ಪ್ರಸಾದವನ್ನು ಮಾಡಬೇಕು ಅನ್ನುವಂಥ ಸಂದರ್ಭದೊಳಗೆ ಪರ್ವತಜ್ಜ ಆ ಮೌನೇಶ್ವರ ಸ್ವಾಮಿಗಳನ್ನು ಮನುಷ್ಯನೊಳಗೆ ಕರಿತಾನ. ಎಲ್ಲಿದೆಯಪ್ಪ ಮೌನೇಶ, ನಮ್ಮ ಜಂಗಮ ಗಣಾರಾಧನೆಗೆ ಬರ್ತಾನೆ ಅಂತ ಹೇಳಿದ್ದಿ, ಇನ್ನೂ ಬರುವಲ್ಲಿ ಬೇಗ ಬಾ ಅಂಥೇಳಿ ಒಂದು ಸತಿ ಕರೆದ, ಮತ್ತೊಮ್ಮೆಯೂ ಕರೆದ. 3 ಸಾರಿ ಕರೆದಾಗ 3ನೇ ಸಾರಿ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಅಪರ ಅವತಾರಿಯಾಗಿರ್ತಕ್ಕಂಥ ಆ ಮೌನೇಶ್ವರ ಸ್ವಾಮಿ ಬಂದಾಗ ಆ ಎಲ್ಲ ಜಂಗಮರು ಏನು ಮಾಡ್ತಾರಂದ್ರೆ ಮೌನೇಶ್ವರ ಸ್ವಾಮಿಯನ್ನು ನೋಡಿ, ಅವ ಭವಿಯದಾನ, ಅವನ ದೇಹದ ಮೇಲೆ ಲಿಂಗ ಇಲ್ಲದವರಿಗೆ ಆ ಒಂದು ಜಂಗಮರ ಪಂಕ್ತಿಯೊಳಗೆ ಕುಂತ್ಕೊಂಡು ಪ್ರಸಾದವನ್ನು ಮಾಡುವುದನ್ನು ನಾವು ಸಹಿಸೋದಿಲ್ಲ. ಅವಾದರೂ ಇರಬೇಕು ಅಥವಾ ನಾವಾದರೂ ಇರಬೇಕು, ಒಂದು ನಿರ್ಣಯವನ್ನು ಮಾಡ್ರಿ ಅಂಥೇಳಿ ಪರ್ವತಜ್ಜನಿಗೆ ಹೇಳಿದಾಗ ಪರ್ವತಪ್ಪಜ್ಜ ಬಹಳಷ್ಟು ತಿಳಿಸಿ ಹೇಳಿದ, ಇವ ದೇಹವೇ ಲಿಂಗವಾಗಿರ್ತಕ್ಕಂಥ ಆ ಪರಮಾತ್ಮನ ಅಪರ ಅವತಾರಿಯದಾನ. ಅವನಿಗೆ ತಾನ ಸ್ವತಃ ದೇಹವೆಲ್ಲ ಲಿಂಗ ಇದ್ದವನಿಗೆ ಮತ್ತ ಆ ಕೊರಳೊಳಗ ಧಾರಣೆ ಮಾಡ್ತಕ್ಕಂಥ ಕಂತಿ ಲಿಂಗದ ಅವಶ್ಯಕತೆ ಇಲ್ಲ. ಅವ ಜ್ಞಾನಿ ಅದಾನ. ನೀವು ತಲೆ ಕೆಡಿಸ್ಕೋಬೇಡ್ರಿ, ನೀವು ಜಂಗಮ ಗಣಾರಾಧನೆಯನ್ನು ಮುಂದುವರಿಸ್ರಿ, ಪೂಜೆ ಮಾಡ್ಕೊಂಡು ಅಂತ ಹೇಳಿ ಎಷ್ಟು ತಿಳಿಸಿ ಹೇಳಿದ್ರು ಸಹಿತ ಅವ್ರು ಯಾರು ಕೇಳೋದಿಲ್ಲ. ಹೀಗಿರುವಂತಹ ಸಂದರ್ಭದೊಳಗೆ ಮೌನೇಶ್ವರ ಸ್ವಾಮಿಗಳಿಗೆ ಸಿಟ್ಟು ಬಂದು ಏನು ಮಾಡ್ತಾರಂದ್ರೆ, ಹಂಗಾದ್ರೆ ನಾನು ಭವಿಯದನಲ್ಲ, ನೀವು ಲಿಂಗಿದ್ದವರು ಪೂಜಾ ಪ್ರಸಾದಗಳನ್ನು ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಅಲ್ಲಿಂದ ಸಿಟ್ಟು ಬಂದು ವೇಗವಾಗಿ ನಡೆದುಕೊಂತ ಹೋಗಿಬಿಟ್ಟ. ಹೋದಂಥ ಸಂದರ್ಭದೊಳಗೆ ಈ ಎಲ್ಲ ಜಂಗಮರು ಏನು ಮಾಡಿದ್ರಂದ್ರೆ, ಭವಿ ಹೋದ, ಇನ್ನು ನಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸೋಣ ಅಂತ ಹೇಳಿ ತಮ್ಮ ಗುಣಗಡಿಗೆಗಳನ್ನು ತೆಗೆದು ನೋಡ್ತಾರ. ಅಲ್ಲಿ ಆ ಲಿಂಗು ಇರುವುದೇ ಇಲ್ಲ, ಮಾಯ ಆಗಿ ಹೋಗಿತ್ತು. ಎಲ್ಲರಿಗೂ ಆಶ್ಚರ್ಯ ಆಯ್ತು, ಈ ಲೀಲೆಯನ್ನು ಯಾರು ಮಾಡ್ತಾರ? ಆ ಲಿಂಗದ ಮೇಲೆ ಯಾವುದೇ ಮಾಟ ಮಂತ್ರ ಗಾರುಡಿಗ ವಿದ್ಯೆ ನಡೆಯುವುದಿಲ್ಲ. ಹೀಗಿರ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಲಿಂಗಗಳು ಎಲ್ಲಿ ಹೋದವು ಅಂಥೇಳಿ ಆ ಒಂದು ಆಶ್ಚರ್ಯಚಕಿತರಾಗಿ ನೋಡಿದಾಗ ಪರ್ವತಪ್ಪಜ್ಜ ಹೇಳ್ದ, ಬಂದವ ಸಾಮಾನ್ಯನಲ್ಲ, ಪರಮಾತ್ಮನ ಅಪರ ಅವತಾರಿಯಾಗಿರ್ತಕ್ಕಂಥ ಮೌನೇಶ್ವರ ಸ್ವಾಮಿನ ಆ ಮಹಾದೇವನ ಬಂದಿದ್ದ. ಅವನಿಗೆ ಅವಮಾನ ಮಾಡಿ ಕಳಿಸಿದ್ದಕ್ಕೆ ನಿಮ್ಮ ಲಿಂಗಗಳು ಮಾಯ ಆಗ್ಯಾವಂತಂದಾಗ ಎಲ್ಲರೂ ಬಂದು ಆ ರಾಚೋಟಿಯ ವೀರಭದ್ರೇಶ್ವರ ಆ ಗರ್ಭಗುಡಿಯೊಳಗೆ ಬಂದು ಪರಮಾತ್ಮನನ್ನು ಬೇಡ್ಕೊಂಡಾಗ ಆ ಪೂಜಾರಿಯ ಒಂದು ಮೈಯೊಳಗ ಆ ವೀರಭದ್ರ ಸ್ವಾಮಿ ಬಂದು ಪ್ರವೇಶ ಮಾಡಿ ಹೇಳ್ತಾನ, ನನಗೂ ಸಹಿತ ನಿಮ್ಮ ಲಿಂಗಗಳನ್ನು ಕೊಡಲಿಕ್ಕಾಗೋದಿಲ್ಲ, ಯಾರಿಗೆ ನೀವು ಅವಮಾನ ಮಾಡಿರಲಿಲ್ಲ ಅವರನ್ನೇ ಕೇಳ್ರಿ ಅಂತಂದಾಗ ಆಯ್ತು ಅಂತಂದು ಆ ಮೌನೇಶ್ವರ ಸ್ವಾಮಿಗಳನ್ನ ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಊರು ದಾಟಿ ನಡೆಯುವಂಥ ಸಂದರ್ಭದೊಳಗೆ ಎದುರುಗಡೆಯಿಂದ ಒಬ್ಬ ಬ್ರಾಹ್ಮಣ ಮೂರ್ತಿ ಬರ್ತಾನ. ಅವಾಗ ಇವರೆಲ್ಲ ಜಂಗಮರು ಕೇಳ್ತಾರೆ, ಇಲ್ಲಿ ಒಬ್ಬ ಹುಡುಗ ಹೋದ ಅಂತಂದಾಗ ಹೌದು ಹೊಂಟಿದ್ದ ಅಂತಂತ ಆ ಬ್ರಾಹ್ಮಣ ಮೂರ್ತಿ ಹೇಳಿದಾಗ ಆಯ್ತು, ನೀವು ಬೇಗ ಹೋದ್ರೆ ಸಿಗ್ತಾನವ, ಬಹಳ ವೇಗವಾಗಿ ಹೊಂಟಿದ್ದ ಅಂತ ಹೇಳಿ ಹೋಗ್ಬಿಟ್ರು. ಅವಾಗ ಇವರೆಲ್ಲರೂ ಸಹಿತ ಪರ್ವತಜ್ಜನ ಕರೆದುಕೊಂಡು ಎಲ್ಲರೂ ಸಹಿತ ಜಂಗಮರು ಬೆನ್ನತ್ತಿ ಹೋದಾಗ ಆ ಊರನ್ನ ದಾಟಿ ಒಂದು 2 ಕಿಲೋಮೀಟರ್ ದೂರದೊಳಗೆ ಒಂದು ಮಾವಿನ ತೋಟ ಇರ್ತತಿ. ಮಾವಿನ ತೋಟದೊಳಗೆ ಮೌನೇಶ್ವರ ಸ್ವಾಮಿಗಳು ಮಾವಿನ ಗಿಡದ ಬುಡಕ ಕುಂತಿರ್ತಾರ. ಈ ಎಲ್ಲ ಜಂಗಮರು ಬಂದದ್ದನ್ನು ನೋಡಿ ಆ ಮೌನೇಶ್ವರ ಸ್ವಾಮಿಗಳಂತಾರ, ನಾವು ಭವಿಗಳಂತೇಳಿ ಲಿಂಗ ಇದ್ದವ್ರು ಬರಬಾರ್ದು, ಎದಕ್ ಬಂದಿರಿ ಅಂತ ಹೇಳಿ ಕೇಳಿದಾಗ ನಮ್ಮ ಲಿಂಗಗಳನ್ನು ಕೊಡಪ್ಪ, ನಮಗ ಮಾಡಿದಂತ ಅಪಚಾರ ಆಯ್ತು, ಬಹಳ ದೊಡ್ಡ ತಪ್ಪಾಯ್ತು, ಅದಕ್ಕೆ ನಿನ್ನ ಒಂದು ಲೀಲೆಯನ್ನ ಅರಿಯದೇನ ನಾವೇನ್ ಮಾಡಿಬಿಟ್ವಿ ಅಂದ್ರೆ ತಪ್ಪು ಮಾಡಿಬಿಟ್ವಿ, ನಮ್ಮನ್ನು ಕ್ಷಮಿಸಿ ಉದ್ಧಾರ ಮಾಡು ಅಂತ ಹೇಳಿ ಆ ಜಂಗಮ ಗಣಾರಾಧನೆಯ ಮುಖ್ಯ ಹಿರಿಯನಾಗಿರ್ತಕ್ಕಂಥ ಒಬ್ಬ ಸ್ವಾಮಿಗಳು ಬಂದು ಬೇಡ್ಕೊಂಡಾಗ ಅವಾಗ ಆ ಮೌನೇಶ್ವರ ಸ್ವಾಮಿಗಳಂತಾರ, ನಿಮ್ಮ ಲಿಂಗಗಳನ್ನು ನಾನ್ಯಾಕೆ ತಗೊಂಬರ್ಲಿ, ನಿಮ್ಮ ಲಿಂಗಗಳು ನಿಮ್ಮ ಹಂತಲ್ಲಿ ಅದಾವ, ನಿಮ್ಮ ಗುಣಗಡಿಗೆ ತಕ್ಕೊಂಡು ನೋಡ್ಕೋರಿ ಅಂತ ಹೇಳಿದಾಗ ತತ್ಕ್ಷಣದೊಳಗನ ಮಾಯವಾಗಿರ್ತಕ್ಕಂಥ ಲಿಂಗಗಳು ಮತ್ತೆ ಹೊಳ್ಳಿ ಆ ಜಂಗಮರ ಒಂದು ಕರಡಿಗೆಯೊಳಗೆ ಬಂದು ಕುಂತಿದ್ವು ಅಂತಕ್ಕಂಥದ್ದು. ಇದನ್ನೆಲ್ಲ ನೋಡಿ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜಂಗಮರು ಏನ್ ಮಾಡ್ತಾರಂದ್ರ
ತಮ್ಮ ಅಸ್ಖಲಿತವಾದಂತಹ ವಾಣಿಯಿಂದ ಹರ ಹರ ಮಹಾದೇವ ಮೌನೇಶ್ವರ ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಸಂತೋಷದಿಂದ ಆ ಮೌನೇಶ್ವರ ಸ್ವಾಮಿಗಳನ್ನು ಸಹಿತ ತಮ್ಮ ಜೊತೆಗೆ ಕರೆದುಕೊಂಡು ಬಂದು ಆ ಪರ್ವತ ಪಜ್ಜ ಮಾಡಿರ್ತಕ್ಕಂತಹ ಜಂಗಮ ಗಣಾರಾಧನೆಯೊಳಗ ಪೂಜೆ ಪುನಸ್ಕಾರಗಳನ್ನ ಮಾಡಿ ಲಿಂಗ ಪೂಜೆಯನ್ನ ಮಾಡಿ 3 ದಿನದಿಂದ ಉಪವಾಸ ಅಡ್ಡಾಡಿರ್ತಕ್ಕಂಥ ಆ ಎಲ್ಲ ಜಂಗಮರು ಏನ್ ಮಾಡಿದ್ರಂದ್ರ ಆ ಪರ್ವತ ಪಜ್ಜನ ಜಂಗಮ ಗಣಾರಾಧನೆಯನ್ನ ಸ್ವೀಕಾರ ಮಾಡಿ ತಾವು ಮನಿ ಮುಟ್ಟು ತನಕನೂ ಊರು ಮುಟ್ಟು ತನಕನೂ ಸಹಿತ ಆ ಮೌನೇಶ್ವರ ಸ್ವಾಮಿಯ ಅಪಾರವಾದ ಲೀಲೆಗಳನ್ನ ಹೊಗಳ್ತಾ 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 ತಮ್ಮ ಒಂದು ಊರುಗಳಿಗೆ ಹೋದ್ರು ಅಂತಕ್ಕಂತಹ ಸುದ್ದಿ ಬರ್ತದೆ. ಅದಕ್ಕಾಗಿ ಏನಪ್ಪಾ ಅಂದ್ರ ಆ ಪರಮಾತ್ಮ ಯಾವ ರೂಪದೊಳಗ ಬಂದಿರ್ತಾನ ಅಂತ ಹೇಳಿ ತಿಳ್ಕೊಳ್ಳೋದು ಬಹಳ ಕಷ್ಟ, ಯಾವ ರೀತಿ ನಮ್ಮನ್ನು ಪರೀಕ್ಷೆ ಮಾಡ್ತಾನ ಅಂತ ಹೇಳಿ ತಿಳ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕಾಗಿ ನಮ್ಮ ಪೂರ್ವಜರೆಲ್ಲರೂ ಏನಂತಿದ್ರಂದ್ರ, ನಿಮ್ಮ ಮನೆಯ ಮುಂದೆ ಯಾರ ಬಂದು ಭವತಿ ಭಿಕ್ಷಾಂದೇಹಿ ಅಂತಂದ್ರ ಅವರಿಗೆ ಮುಂದೆ ಹೋಗ್ಬೇಡ ಅಂತ ಹೇಳಿ ಯಾರು ಅನ್ಬಾರ್ದು. ನಮ್ಮ ಕಡೆ ಇದ್ದಂಥದ್ದನ್ನ ಅವರಿಗೆ ದಾನ ಧರ್ಮಗಳನ್ನ ಮಾಡಿ ಕಳಿಸಿದ್ರ ಆ ಯಾವ ರೂಪದೊಳಗೆ ಪರಮಾತ್ಮ ಬಂದು ನಮ್ಮನ್ನ ಪರೀಕ್ಷೆ ಮಾಡ್ತಾನೋ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಬಂದಂತ ಜಂಗಮರಿಗೆ ನಾವೇನ್ ಮಾಡ್ಬೇಕಂದ್ರ, ಬಂದಂತ ಆ ಮನೆಯ ಮುಂದೆ ಬಂದಂತ ಅತಿಥಿಗಳಿಗೆ ಅಭ್ಯಾಗತರಿಗೆ ನಾವೇನ್ ಮಾಡ್ಬೇಕಂದ್ರ, ನಮಗೇನು ಶಕ್ತಿ ಕೊಟ್ಟಾನಲ್ಲ ಆ ರೀತಿಯೊಳಗೆ ನಾವು ದಾನ ಧರ್ಮಾದಿಗಳನ್ನ ಮಾಡಿದಾಗ ಮಾತ್ರ ಆ ಪರಮಾತ್ಮನ ಒಲುಮೆ, ಗುರುವಿನ ಒಲುಮೆ ನಮಗಾಗ್ತತಿ ಅಂತಕ್ಕಂಥದ್ದನ್ನ ನಮ್ಮ ಹಿರಿಯರೆಲ್ಲ ನಮಗ ಏನು ಕಲಿಸ್ಕೊಂತ ಬಂದಿದ್ದಾರೆ. ಅದಕ್ಕಾಗಿ ನಾವೇನು ಮಾಡ್ಬೇಕಂತಂದ್ರ ಅವೆಲ್ಲ ಹಿರಿಯರ ನುಡಿಗಳನ್ನ ಕೇಳಿ ಅವುಗಳನ್ನ ಆಚರಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.